ಯಾವ ಊರು, ನಿಮ್ಮ ಹೆಸರು ಹೇಳಿ, ಮತ್ತು ಏನೇನು ಯೂಸ್ ಮಾಡಿದ್ದೀರಾ ಹೇಳಿ ಸರ್. ಹಾಯ್ ಸರ್, ನಮಸ್ಕಾರ. ನಂದು ರಾಮ್ ಸಮುದ್ರ, ಆದರೆ ಹೊನ್ನಳ್ಳಿಯಲ್ಲಿ ಜಮೀನು ಮಾಡ್ತಾ ಇದ್ದೀನಿ. ಗ್ರೋ ಮ್ಯಾಜಿಕ್ ಈರುಳ್ಳಿಗೆ ನಾವು ಫಸ್ಟು ನಾಟಿ ಮಾಡ್ದಾನಿಂದ ಇಲ್ಲಿ ತನಕ ಕೂಡ ನಾವು ಆರ್ಗ್ಯಾನಿಕ್ ಗೊಬ್ಬರನೇ ಯೂಸ್ ಬಂದಿದ್ದೀವಿ. ಏನು ಪ್ರಾಡಕ್ಟ್ ಅಂದರೆ ಗ್ರೋ ಮ್ಯಾಜಿಕ್ಕು, ಓಲಿಫು, ಮತ್ತು ಇದು ಯಾವುದು ಭೂವಸ್ತ್ರ ಇಷ್ಟು ಕೂಡ ಕೊಟ್ಕೊಂಡು ಬಂದಿದ್ದೀವಿ. ಈಗ ಮೊನ್ನೆ ಗ್ರೋ ಮ್ಯಾಜಿಕ್ ಕೊಟ್ಟಿದ್ದೀನಿ. ಓಕೆ ಸರ್. ಮಾರಂತೂ ಸ್ವಲ್ಪನೂ ಇಲ್ಲ, ತುಂಬ ಚೆನ್ನಾಗಿ ಹೆಸರಾಗಿದೆ. ಬಾಳೆ, ಅದು ಈರುಳ್ಳಿ ಜೊತೆಲೆ ಬಾಳೆ ಹಾಕಿರೋದ್ರಿಂದ ಬಾಳೆನೂ ಕೂಡ ತುಂಬ, ಅದಕ್ಕೇನು ಕೊಡ್ತಾ ಇಲ್ಲ, ಇದೇ ಕೊಡ್ತಾ ಇರೋದ್ರಿಂದ ಅದ್ಭುತವಾಗಿ ಬರ್ತಾ ಇದೆ. ಓಕೆ ಸರ್. ಈ ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ಸರಿ ಸರ್. ಬೇರೆ ಯಾವ ಬೆಳೆಗೆ ಯೂಸ್ ಮಾಡಿದ್ದೀರಿ ಸರ್? ನಾನು ಕೋಸು ಹಾಕಿದ್ದೀನಿ. ಕೋಸು ಕೂಡ ಒಂದು ಬೆಳೆ ತರದೆ, ತುಂಬ ಚೆನ್ನಾಗಿ ಬಂತು. 82 ದಿನಕ್ಕೆ ಕಟಾವು ಬಂದ್ಬಿಡ್ತು. ಓಕೆ ಸರ್. ಮತ್ತು ಇವಾಗ ಒಂದು 50 ದಿನ ಆಗಿದೆ ಕೋಸು. ಮತ್ತು ಅದಕ್ಕೂ ಕೂಡ ಇದೇ ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇರೋದು. ಸರಿ ಸರ್. ಸೊ ನಮ್ಮ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ತುಂಬ ಅದ್ಭುತವಾಗಿದೆ ಸರ್, ತುಂಬ ಚೆನ್ನಾಗಿದೆ. ಓಕೆ ಸರ್. ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಇದನ್ನೇ ಯೂಸ್ ಮಾಡಿ, ಆರ್ಗ್ಯಾನಿಕ್ ಗೊಬ್ಬರನೇ ಕೊಟ್ಕೊಂಡು ಯೂಸ್ ಮಾಡಿದ್ರೆ ತುಂಬ ಎಲ್ಲ ಕಡಿಮೆ ರೇಟಲ್ಲಿ. ನಾವು ರಾಸಾಯನಿಕ ಗೊಬ್ಬರಕ್ಕೂ ಕೂಡ ಇದು ಎರಡನ್ನೂ ನಾವು ಮ್ಯಾಚ್ ಮಾಡಿದ್ರೆ ನಮಗೆ ಆರ್ಗ್ಯಾನಿಕ್ಕು ತುಂಬ ಹೆಲ್ತಿಯಾಗೂ ಇರುತ್ತೆ, ಮತ್ತು ಕಾಸ್ಟು ಕೂಡ ತುಂಬ ಕಡಿಮೆ ಬೆಲೆ ನಾವು ಒಳ್ಳೆ ಲಾಭ ಪಡಿಬೋದು. ನಮ್ಮ ಇಂಡಿಯಾ ಆಗ್ರೋ ಕಂಪ್ನಿದು ಆರ್ಗ್ಯಾನಿಕ್ ಯೂಸ್ ಮಾಡಿ ಕೇಳ್ತೀರಾ? ಹೌದು ಹೌದು, ಖಂಡಿತ ಖಂಡಿತ ರೆಕಮೆಂಡ್ ಮಾಡ್ತೀರಾ ಸರ್? ನಾನು ಈ ಭಾಗದಲ್ಲೆಲ್ಲ ಕೂಡ ನಾನು ಅದನ್ನೇ ರೆಫರ್ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ನನ್ನ ಜಮೀನು ಹತ್ರ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ರೈತರು. ಓಕೆ ಸರ್. ಬಂದು ನೋಡಿಕೊಂಡು ಪರವಾಗಿಲ್ಲ, ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಅವರು ಕೂಡ ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ ಸರ್. ಕೋಸ್ ಜಮೀನಲ್ಲಿ ಒಂದು ವಿಡಿಯೋ ಮಾಡೋಣ ಸರ್. ಓಕೆ, ಖಂಡಿತ ಖಂಡಿತ. ಥ್ಯಾಂಕ್ ಯು ಶಂಕರ್ ಸರ್. ಓಕೆ ಸರ್, ಓಕೆ ಓಕೆ.